ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಸುಂದರ ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಗೌರವದಿಂದ ವಂದಿಸಿ, ಈ ಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳ ಬಾಳಿಗಾಗಿ ಜ್ಞಾನಧಾರೆಯಲ್ಲಿರುತ್ತಿರುವ ಎಲ್ಲ ಶ್ರದ್ಧೆಯ ಗುರುಗಳಿಗೆ ನಮಸ್ಕಾರಗಳು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಭರವಸೆಯ ಸೋದರ ಸೋದರಿಯರು, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಕಳೆದ 7-8 ವರ್ಷಗಳಿಂದ 16 ಕಡೆ ಅನೇಕ ಶಾಲಾ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಆದರೆ ಕಾರ್ಯಕ್ರಮ ಪ್ರಾರಂಭ ಆಗಿ 10 ನಿಮಿಷದಲ್ಲಿ ನಮ್ಮ ಭಾಷಣ ಬಂದದ್ದು ಇದೇ ಮೊದಲು. ಸಾಮಾನ್ಯವಾಗಿ ಎಲ್ಲ ಕಡೆ ಸ್ವಾಗತ, ಸತ್ಕಾರ, ಪ್ರಶಸ್ತಿ ವಿತರಣೆ ಮತ್ತೇನೇನೋ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಾರೆ. ಸ್ವಲ್ಪ ಹೊತ್ತು ಹೋಗೋದ್ರೊಳಗಡೆ ಮಕ್ಕಳ ಆಸಕ್ತಿ ಕಡಿಮೆ ಆಗಿಬಿಟ್ಟಿರ್ತದೆ. ಆದರೆ ಇಲ್ಲಿನ ಹಿರಿಯರು ಮತ್ತು ಗುರುಗಳು ಸೇರಿ ಈ ಕಾರ್ಯಕ್ರಮದ ಲಾಭ ಮಕ್ಕಳಿಗಾಗಲಿ ಅನ್ನೋ ಉದ್ದೇಶಕ್ಕೆ ಹೀಗೆ ಆಯೋಜಿಸಿರಬಹುದು ಅಂತ ಭಾವಿಸಿ ಅವರಿಗೆಲ್ಲ ನಾನು ವಂದಿಸಿ, ನೀವು ಕೂಡ ಅತ್ಯಂತ ಕುತೂಹಲದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಿಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ಪಾಪ ಮೇಡಮ್ ಒಂದು 6-7 ಸರಿ ಹೇಳಿದರು, ಪ್ರಚಂಡ ಟಾಳ್ಯ ಬಾರಿಸ್ರಿ, ಪ್ರಚಂಡ ಟಾಳ್ಯ ಬಾರಿಸ್ರಿ. ನಿಮ್ಮ ತಲೆಯಾಗಿ ಬರಬೇಕು. ಅವ್ರು ಹೇಳೋದಕ್ಕಿಂತ ನಿಮ್ಮ ತಲೆಯೊಳಗೆ ಬಂದರೆ ನೀವು ಭಾಳ ಜೋರು ಬಾರಿಸ್ತಿದ್ರಿ. ಸಭೆಗೆ ಚಪ್ಪಾಳೆ ಭಾಳ ಶೋಭೆಯನ್ನು ಕೊಡ್ತಾರೆ. ಒಂದೊಂದು ಸರಿ ಸಭಿಕರು ಉದ್ದೇಶಪೂರ್ವವಾಗಿ ಆದರೂ ಚಪ್ಪಾಳೆ ಬಾರಿಸ್ಬೇಕು. ಅದಕ್ಕೆ ಈಗ ನಾನು ಹೇಳ್ತೇನೆ, ನೀವೆಲ್ಲರೂ ಸೇರಿ ಚಪ್ಪಾಳೆ ತಟ್ಟಬೇಕು. ತಟ್ತೀರಿ? ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇದೆ? ತಿಳಿತಾ ಇದೆ? ಚಪ್ಪಾಳೆ ತಟ್ತೀರಿ? ವೆರಿ ಗುಡ್. ಎಲ್ಲರೂ ಕೈ ಮೇಲೆ ಎತ್ತಿ. ಎಲ್ಲರೂ ಎರಡು ಒಂದನ್ನೇ ಬಾರಿಸ್ತೀರಿ. 2 ಕೈ ಮೇಲೆ ಎತ್ತಿ. ಎಲ್ಲರೂ 2 ಕೈ ಮೇಲೆ ಎತ್ತಿ. ಹಾಂ, ವೆರಿ ಗುಡ್. ಈ ಸಂಸ್ಥೆ ಸ್ಥಾಪನೆ ಮಾಡಿದಾರಲ್ಲ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವ್ರಿಗೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ಸಂಸ್ಥೆ ಭಾಳ ಹೊಡಿಬೇಡ್ರಿ. ಅವರು ವಿಜಲ್ ಹಾಕ್ತಾರಲ್ಲ, ಹಂಗೆ ಹೊಡಿಬೇಡ್ರಿ. ಸುಮ್ಮನೆ 1-2-3 ಹೊಡೆದ್ಬಿಟ್ಟು. ಈ ಸಂಸ್ಥೆಯೊಳಗಡೆ ಮೊದಲಿನಿಂದ ಇಲ್ಲಿವರೆಗೆ ಪಾಠ ಮಾಡ್ತಾ ಇದ್ದಾರಲ್ಲ ಗುರುಗಳು, ಅವ್ರಿಗೆಲ್ಲರಿಗೂ ಒಂದ್ಸರಿ ಚಪ್ಪಾಳೆ ತಟ್ಟಿ. 2 ಕೈ ಮೇಲೆ. ನನಗೆ ನಿಮ್ಮ ಸರ್ ಫೋನ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರೇರಣೆ ಮಾಡಬೇಕು ಅಂತ ಹೇಳಿದ್ರು. ರಾತ್ರಿ ಒಂದು ಪುಸ್ತಕ ಓದ್ತಿದ್ದೆ. ಎಂಡಮೂರಿ ವೀರೇಂದ್ರನಾಥ್ ಅಂತ ಒಬ್ಬ ಬಹಳ ದೊಡ್ಡ ವಿದ್ವಾಂಸರಿದ್ದಾರೆ, ಅವರು ಬರೆದಂಥ ಪುಸ್ತಕ. ಆ ಪುಸ್ತಕ ಓದಿ ಸ್ವಲ್ಪ ಬರದ ಮೇಲೆ ಏನು ಹೇಳಬೇಕು ಅಂತ ವಿಚಾರ ಮಾಡಿ ಒಂದು 2-3 ವಿಚಾರಗಳನ್ನು ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಯಶಸ್ವಿ ವ್ಯಕ್ತಿಯಾಗಿ ಬದಲಾವಣೆ ಹೊಂದಬೇಕಾದರೆ, ಸಾಧಕನಾಗಬೇಕಾದರೆ ಯಾವ ಅಂಶಗಳು ಪೂರಕ ಆಗ್ತವೆ ಮತ್ತು ಪ್ರೇರಕ ಆಗ್ತವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಚಿಂತನೆಯನ್ನು ಮಾಡ್ತೀನಿ. ಲಕ್ಷ್ಯ ಕೊಟ್ಟು ಕೇಳಿಸ್ಕೋಬೇಕು. ಭಾಳ ಜನರ ತಲೆಯೊಳಗಡೆ ಮನೆ ಸ್ಥಿತಿ ಚೆನ್ನಾಗಿದ್ದರೆ ವಿದ್ಯಾರ್ಥಿಗಳು ಬೆಳೀತಾರೆ, ಸಾಧನೆ ಮಾಡ್ತಾರೆ, ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಆಗ್ತಾರೆ ಅನ್ನೋದು ತಲೆಯಲ್ಲಿದೆ.
ಆದರೆ ಮನೆ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಸುಧಾರಿಸ್ತಾರೆ ಅನ್ನೋದು 100ಕ್ಕೆ 100 ಸುಳ್ಳು. ಮತ್ತು ಮನೆ ಸ್ಥಿತಿ ಯಾವತ್ತಿಗೂ ಮುಖ್ಯ ಆಗೋದಿಲ್ಲ. ಮನೆ ಸ್ಥಿತಿ ಅಂದರೆ ಏನು? ಶ್ರೀಮಂತರು ಅಥವಾ ಬಡವರು. ನಾವೆಲ್ಲ ಏನು ಮಾತಾಡ್ತೀವಿ? ಯಾರಾದರೂ ದೊಡ್ಡ ಸಾಧನೆ ಮಾಡಿದರೆ, ಎತ್ತರಕ್ಕೆ ಬೆಳೆದರೆ, ತುಂಬ ಜನರ ಬಾಯಿಯಲ್ಲಿ ಬರೋದಕ್ಕೆ ಚಾಲೂ ಮಾಡಿದರೆ ತಕ್ಷಣ ನಾವು ಮಾತಾಡೋ ಮೊದಲನೇ ಮಾತು ಏನು ಅಂದರೆ, ಅವರಿಗೆ ದೇವರು ಬಹಳ ಅನುಕೂಲಗಳನ್ನು ಕೊಟ್ಟಿದ್ದಾನೆ, ಶ್ರೀಮಂತರಿದ್ದಾರೆ, ಅವ್ರದ್ದು ಮನೆ ಸ್ಥಿತಿ ಚೆನ್ನಾಗಿದೆ, ಆದ್ದರಿಂದ ಅವರು ಸಾಧಿಸಿದರು ಅಂತ ಮಾತಾಡ್ತೇವೆ. ಮನೆ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಸಾಧನೆ ಮಾಡ್ತಾರೆ ಅನ್ನೋದು 100ಕ್ಕೆ 100 ಸುಳ್ಳು. ಇನ್ನೊಂದು ಮಾತು ನಾವು ಮಾತಾಡ್ತೀವಿ, ಏನಂತೀವಿ? ಪರಿಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಕೆಲವರು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಮಾತಾಡ್ತಾರೆ. ಅದು ಕೂಡ ಮುಖ್ಯ ಅಲ್ಲ, ಪರಿಸ್ಥಿತಿನೂ ಮುಖ್ಯ ಅಲ್ಲ. ಪರಿಸ್ಥಿತಿ ಅಂದ್ರೇನು? ಕೆಲವರು ಹಳ್ಳಿಯೊಳಗಿರ್ತಾರೆ, ಕೆಲವರು ಪಟ್ಟಣದೊಳಗಿರ್ತಾರೆ, ಕೆಲವರು ದೊಡ್ಡ ಶಾಲೆಯೊಳಗೆ ಕಲಿತಿರ್ತಾರೆ, ಕೆಲವರು ಸಣ್ಣ ಶಾಲೆಯೊಳಗೆ ಕಲಿತಿರ್ತಾರೆ, ಇನ್ನು ಕೆಲವರು ತುಂಬ ಚಿಕ್ಕ ಮನೆ ಇರ್ತದೆ, ಇನ್ನು ಕೆಲವರು ತುಂಬ ದೊಡ್ಡ ಮನೆ ಇರ್ತದೆ. ಕೆಲವರಿಗೆ ವಿದ್ಯಾವಂತ ತಂದೆ ತಾಯಿ ಇರ್ತಾರೆ, ಇನ್ನು ಕೆಲವರಿಗೆ ವಿದ್ಯಾವಂತ ತಂದೆ ತಾಯಿ ಇರೋದಿಲ್ಲ. ಯಾರಿಗೆ ಅನುಕೂಲಕರವಾದ ಪರಿಸ್ಥಿತಿ ಇರ್ತದೋ ಅವರು ಮಾತ್ರ ಸಾಧನೆ ಮಾಡ್ತಾರೆ ಅನ್ನೋದು ಭಾಳ ಜನರ ತಲೆಯೊಳಗಡೆ ಇದೆ. ಇದು ಕೂಡ ಸುಳ್ಳೆ. ಮನೆ ಸ್ಥಿತಿ ಆಗಲಿ ಪರಿಸ್ಥಿತಿ ಆಗಲಿ ಸಾಧನೆ ಮಾಡೋದಕ್ಕೆ ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ತಾನು ಇದ್ದ ಜಾಗೆಯಿಂದ ಎತ್ತರಕ್ಕೆ ಬೆಳೀಬೇಕು, ಹೊಸ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ಪರಿಸ್ಥಿತಿಗಿಂತ ಮನೆ ಸ್ಥಿತಿಗಿಂತ ಮನಸ್ಥಿತಿ ಬಹಳ ಮುಖ್ಯ. ಮನಸ್ಥಿತಿ ಅಂದರೆ ಏನು? ಒಬ್ಬ ವ್ಯಕ್ತಿಯ ಆಲೋಚನೆ, ಈ ಕಡೆ ನೋಡ್ರು, ಪಾ ಚಂದ ಮಾಡ್ಕೊಂಡಲ್ಲ ಡ್ರೆಸ್, ಈ ಕಡೆ ಕೂಟ್ಬಿಡ್ರಿ ನೀವು. ಅವನು ಚಲೋ ಪೇಟ ಹಾಕೊಂಡ. ಅದು ಏನಾಗಿದೆ, ಪೇಟ ಹಾಕ್ಕೊಂಡನಲ್ಲ, ರಾಜ್ ಗಾಂಭೀರ್ಯದಿಂದ ನಿಧಾನಕ್ಕೆ ಬರಬೇಕಲ್ಲ, ಅದಕ್ಕೆ ಮೇಲಕ್ಕೆ ಬರ್ತಿದ್ದಾನೆ. ಚಲ್ ಇದರ देखो, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಅವನ ಮನೆ ಸ್ಥಿತಿ ಮತ್ತು ಪರಿಸ್ಥಿತಿ ಹೇಗೆ ಇದ್ದರೂ ಮನಸ್ಥಿತಿ ಚೆನ್ನಾಗಿ ಇತ್ತು ಅಂದರೆ ಏನೆಲ್ಲ ಅಡಚಣೆಗಳ ಹೊರತಾಗಿಯೂ ಆತ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಮನಸ್ಥಿತಿನೇ ಸರಿ ಇಲ್ಲ ಅಂದರೆ ಒಳ್ಳೆಯ ಪರಿಸ್ಥಿತಿ, ಒಳ್ಳೆಯ ಮನಸ್ಥಿತಿ ಇದ್ದರೂ ಕೂಡ ಮಕ್ಕಳಿಂದ ಯಾವ ಸಾಧನೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಮನಸ್ಥಿತಿ ಅಂದರೆ ಏನು? ಯಾವಾಗಲೂ ವಿದ್ಯಾರ್ಥಿಗಳಾದಂಥ ನಮ್ಮ ಆಲೋಚನೆ ಹೇಗಿರಬೇಕು ಅಂದರೆ, ನಮ್ಮ ವಿಚಾರ ಹೇಗಿರಬೇಕು ಅಂದರೆ, ಸದಾಕಾಲ ನಾವು ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ಭರವಸೆ ನಮ್ಮೊಳಗಡೆ ಇರಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಭಾಳ ಜನ ವಿದ್ಯಾರ್ಥಿಗಳು ಯಾಕೆ ಯಶಸ್ವಿ ವಿದ್ಯಾರ್ಥಿಗಳಾಗೋದಿಲ್ಲ ಅಂದರೆ, ಯಾಕೆ ಎಲ್ಲರ ಕನಸುಗಳು ನನಸಾಗೋದಿಲ್ಲ ಅಂದರೆ, ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ತಲೆಯೊಳಗಡೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋ ವಿಚಾರನೇ ಹೆಚ್ಚಿರ್ತದೆ. ಈ ನಕಾರಾತ್ಮಕ ಆಲೋಚನೆ, ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಆಲೋಚನೆ, ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ, ಕೌಶಲ್ಯ ಇದ್ದರೂ ಕೂಡ ನಮ್ಮನ್ನು ಗೆಲ್ಲೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ನಾವು ಸಣ್ಣವರಿದ್ದಾಗಿಂದ ಅಂದರೆ ವಿದ್ಯಾರ್ಥಿಗಳಿದ್ದಾಗಿಂದಲೂ ಕೂಡ ಗೆದ್ದೇ ಗೆಲ್ತೇನೆ ಅನ್ನೋ ಭರವಸೆ ನಮ್ಮೊಳಗಡೆ ಇದ್ದರೆ, ಎತ್ತರೆತ್ತರಕ್ಕೆ ಬೆಳೀಬೇಕು ಅನ್ನುವ ಕನಸು ನಮ್ಮೊಳಗಡೆ ಇದ್ದರೆ, ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದರೆ, ನಮ್ಮ ಮನೆ ಸ್ಥಿತಿ ಮತ್ತು ಪರಿಸ್ಥಿತಿ ಎಷ್ಟೇ ಕಡಿಮೆ ಇದ್ದರೂ ಕೂಡ ನಮ್ಮನ್ನು ಗೆಲ್ಲೋದ್ರಿಂದ ತಡೆಯೋದಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ನಾವು ಬಡವರಿದ್ದರೂ ಕೂಡ, ನಮ್ಮ ತಂದೆ ತಾಯಿ ಅವಿದ್ಯಾವಂತರಿದ್ದರೂ ಕೂಡ, ನಾವು ಹಳ್ಳಿಯೊಳಗಡೆ ಇದ್ದರೂ ಕೂಡ ನಮ್ಮನ್ನು ಒಳ್ಳೆಯ ಆಲೋಚನೆ ಇದ್ದರೆ ಗೆಲುವಿನಿಂದ ಹಿಂದೆ ಸರಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ಅದರ ದೊಡ್ಡ ಸಮಸ್ಯೆ ಏನು? 100ಕ್ಕೆ 85-90 ವಿದ್ಯಾರ್ಥಿಗಳು ಓದುವ ಕಾಲಕ್ಕೆ, ಅಭ್ಯಾಸ ಮಾಡೋ ಕಾಲಕ್ಕೆ, ಶಾಲಾ ಕಾಲೇಜಿನಲ್ಲಿ ಇದ್ದಾಗ ಇಂಥದ್ದೊಂದು ಪಾಸಿಟಿವ್ ಥಿಂಕಿಂಗ್
ಇಂಥದ್ದೊಂದು ಸಕಾರಾತ್ಮಕ ಆಲೋಚನೆಯನ್ನು ರೂಢಿನೇ ಮಾಡಿಕೊಳ್ಳೋದಿಲ್ಲ. ಎಲ್ಲರ ತಲೆ ಒಳಗಡೆ ಏನಿರ್ತದೆ? ಓದಬೇಕು, ಬರೀಬೇಕು, ಪರೀಕ್ಷೆ ಪಾಸ್ ಆಗಬೇಕು, ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು. ಓಕೆ, ಇದೆಲ್ಲ ಬೇಕು. ಇಷ್ಟು ಮಾತ್ರ ಮಾಡೋದ್ರಿಂದ ನಾವು ಎತ್ತರಕ್ಕೆ ಏರ್ತೇವೆ ಅನ್ನೋದಕ್ಕೆ ಅವಕಾಶ ಇಲ್ಲ. ಇದರ ಜೊತೆಗೆ ನಮ್ಮ ಆಲೋಚನಾ ಲಹರಿಯನ್ನು, ನಾವು ಮಾಡುವ ವಿಚಾರದ ಸರಣಿಯನ್ನು ನಾವು ಬದಲಿ ಮಾಡಿಕೊಳ್ಳಲೇಬೇಕು. ನಿಮಗೆ ಗೊತ್ತಾ, ನಿಸರ್ಗ ಯಾರನ್ನೂ ಸಬಲರು ದುರ್ಬಲರು ಅಂತ ನಿರ್ಮಾಣ ಮಾಡಿಲ್ಲ. ಸೃಷ್ಟಿಯೊಳಗಡೆ ಬುದ್ಧಿವಂತರು ದಡ್ರು ಅಂತ ಎಲ್ಲೂ ಇಲ್ಲ, ಸಮರ್ಥರು ಅಸಮರ್ಥರು ಅಂತ ಎಲ್ಲೂ ಇಲ್ಲ, ಇವರು ಅಶಕ್ತರು ಇವರು ಸಶಕ್ತರು ಅಂತ ಎಲ್ಲೂ ಇಲ್ಲ. ಯಾರು ಸಮರ್ಥರಂದರೆ ಯಾರ ಆಲೋಚನೆಗಳು ಸದಾಕಾಲ ಗೆಲುವಿಗಾಗಿ ತುಡಿತಾ ಇರ್ತಾವೋ ಅವರು ಮಾತ್ರ ಸಮರ್ಥರು. ಯಾರು ಯಾವಾಗಲೂ ನನ್ನಿಂದ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೋ ಅವರಿಂದ ಯಾವುದೂ ಆಗೋದಿಲ್ಲ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಗೆಲ್ಲುವುದಕ್ಕೆ ಬೇಕಾದಂಥ ಅತ್ಯಂತ ದೊಡ್ಡ ಅಸ್ತ್ರ ಯಾವುದಂದರೆ ಮನಸ್ಥಿತಿ. ಪುರಾಣದೊಳಗಡೆ ಅಷ್ಟಾವಕ್ರ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಪುರಾಣ ಅಂದರೆ ಗೊತ್ತಿದೆಯಾ? ದೊಡ್ಡ ಸಮಸ್ಯೆ ಇದು. ಹಿಂಗೆ ಪುರಾಣ ಗಿರಾಣ ಎಲ್ಲ ಹೇಳಂಗಿಲ್ಲ ಶಾಲೆಯೊಳಗಡೆ. ಈಗ ನಿಮ್ಮ ಪುರಾಣ ಬೇಗ ಮುಗಿಸ್ಬಿಡಿ ಅಂತಾರೆ. ಮನೆಯೊಳಗೆ ಅಪ್ಪ ಅವ್ವ ಆದರೆ ಯಾರು ಪುರಾಣ ಹೇಳ್ತಾರೆ? ಊರೊಳಗೆ ಯಾವುದಾದ್ರೂ ಗುಡಿ ಗುಂಡಾರದೊಳಗೆ ಪುರಾಣ ಇದ್ದರೆ ಇವರು ತಪ್ಪಿಯೂ ಆ ಕಡೆ ಹಾಯೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾರಿಗೆ ಇತಿಹಾಸ ಮತ್ತು ಪುರಾಣದ ಪರಿಚಯ ಇರುತ್ತೋ ಅವರು ಜೀವನದಲ್ಲಿ ತಪ್ಪೋದಿಲ್ಲ, ಎಡುವುದಿಲ್ಲ. ಪುರಾಣ ಅಂದರೆ ಏನು ಗೊತ್ತಾ? ವಿದ್ಯಾಸಾಗರ್ ಮಹಾರಾಜರದು ಮೂಕ್ಮಾಟಿ ಅಂತ ಒಂದು ಕೃತಿ ಇದೆ. ಆ ಕೃತಿಯೊಳಗಡೆ ಒಂದು ಶಬ್ದ ಬಳಸಿದ್ದಾರೆ ಅವರು, ಪುರಾಣ. ಆ ಪುರಾಣ ಪದನ ಒಡೆದಿದ್ದಾರೆ, 2 ಭಾಗ ಮಾಡಿದ್ದಾರೆ. ಮೊದಲನೇ ಭಾಗ ಪುರ ಅಂದರೆ ಏನು? ಹಿಂದಿಯೊಳಗೆ ಪುರ ಅಂದರೆ ಏನು? ನಿಮ್ಗೆ ಹಿಂದಿನೂ ಬರಲ್ವ? ಪುರ ಅಂದರೆ ಏನು? ಹಳೆಯದು. ನಾ ಅಂದರೆ ಏನು? ಆಗಲಾರದ್ದು. ಯಾವುದು ಯಾವಾಗಲೂ ಹಳೆಯದಾಗುವುದಿಲ್ಲವೋ ಅದಕ್ಕೆ ಪುರಾಣ ಅಂತ ಕರೀತಾರೆ. ನಾವು ಪುರಾಣ ಅಂದರೆ ಹಳೆಯದು ಅಂತ ಮಾತ್ರ ಆಲೋಚನೆ ಮಾಡ್ತೀವಿ. ಅಷ್ಟಾವಕ್ರ ಅಂತ ಒಬ್ಬ ವ್ಯಕ್ತಿ. ಆ ಮನುಷ್ಯ ಹೆಂಗಿದ್ದ ಅಂದರೆ ಹುಟ್ಟಿದಾಗಿಂದಲೂ ಕೂಡ 8 ರೀತಿ ಅವನ ಶರೀರದೊಳಗಡೆ ಊನ ಇತ್ತು. ಹಿ ವಾಸ್ ಹ್ಯಾಂಡಿಕ್ಯಾಪ್ಡ್. ಅವನು ನೋಡಿದ್ರೂ ಅಸಹ್ಯ ಅನ್ನಿಸ್ತಿತ್ತು. 8 ರೀತಿ ಅವನ ಶರೀರ ವಕ್ರ ಇತ್ತು. ಅವನು ಬೆಳೆದು ದೊಡ್ಡವನಾದ ಮೇಲೆ, ಮಾತಾಡೋದಕ್ಕೆ ಚಾಲೂ ಮಾಡಿದ ಮೇಲೆ, ನಡೆದಾಡೋದಕ್ಕೆ ಚಾಲೂ ಮಾಡಿದ ಮೇಲೆ ಯಾರು ಅವನು ನೋಡಿದ್ರು ಅಪಹಾಸ್ಯ ಮಾಡ್ತಾಯಿದ್ರು, ಥೂ ಅಂತಿದ್ರು. ನೋಡೋದಕ್ಕೆ ಅಸಹ್ಯ, ಇವನು ಮಾತು ಸರಿ ಇಲ್ಲ, ಇವನು ಹೀಗಿದ್ದಾನೆ ಅಂತ ಅಪಹಾಸ್ಯ ಮಾಡ್ತಾಯಿದ್ರು. ನೋಡೋದಕ್ಕೆ ಅಷ್ಟು ಅಸಹ್ಯವಾಗಿದ್ದರೂ, ಶರೀರದಿಂದ ಆತ ದುರ್ಬಲ ಇದ್ದರೂ, ವಿಕಲಾಂಗ ಆಗಿದ್ದರೂ ಕೂಡ ಅಷ್ಟಾವಕ್ರ ಜನಕ ಮಹಾರಾಜನ ಆಸ್ಥಾನದೊಳಗಡೆ ಇದ್ದಂಥ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ತನ್ನ ತರ್ಕದಿಂದ ಸೋಲಿಸ್ತಾ ಇದ್ದ. ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಜ್ಞಾನಿ ಅಂತ ಅಷ್ಟಾವಕ್ರ ಗುರುತಿಸ್ಕೊಂಡ. ಅಷ್ಟಾವಕ್ರ ನೋಡೋದಕ್ಕೆ ವಿಚಿತ್ರವಾಗಿ ಇದ್ದ, ಶರೀರ ದುರ್ಬಲ ಇತ್ತು, ಸಮಾಜ ಅವನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇತ್ತು, ಸುತ್ತಮುತ್ತ ಇದ್ದವರೆಲ್ಲ ಇವನಿಂದ ಏನೂ ಆಗೋದಿಲ್ಲ ಅಂತ ಅಂತಿದ್ರು. ಆದರೆ ಅಷ್ಟಾವಕ್ರ ಇತಿಹಾಸದೊಳಗಡೆ ಒಬ್ಬ ಶ್ರೇಷ್ಠ ಜ್ಞಾನಿ, ಋಷಿ, ಸಾಧಕ ಅಂತ ಉಳ್ಕೊಂಡ. ಯಾಕೆ ಅಷ್ಟಾವಕ್ರ ಜ್ಞಾನಿಯಾದ, ಋಷಿಯಾದ, ಸಾಧಕ ಆದ ಅಂದರೆ ಅವನ ಮನಸ್ಥಿತಿ ಹಾಗೆ ಇತ್ತು. ಅವನು ನನ್ನ ಹತ್ರ ಏನಿಲ್ಲ ಅಂತ ವಿಚಾರ ಮಾಡಲಿಲ್ಲ, ನನ್ನ ಹತ್ರ ಏನಿದೆ ಅಂತ ಕಾಳಜಿ ಮಾಡಿ. ವಿದ್ಯಾರ್ಥಿಗಳಾದವರು ಕೂಡ ನನಗೆ ಏನು ಬರಲ್ಲ ಅನ್ನೋದಕ್ಕಿಂತ ಯಾವುದು ನನ್ನ ಸ್ಟ್ರಾಂಗ್ ಝೋನ್ ಅಂತ ವಿಚಾರ ಮಾಡಬೇಕು. ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇದು ನಂಗೆ ತಿಳಿಯಲ್ಲ, ಇದು ನಂಗೆ ಬರಲ್ಲ, ಇದು ನನಗೆ ನೆನಪು ಉಳಿಯೋದಿಲ್ಲ ಅಂತ ಬರೋ ವಿಷಯಗಳನ್ನು ಅಲಕ್ಷ್ಯ ಮಾಡಿ
ತಮ್ಮ ಸಾಮರ್ಥ್ಯನ ತಾವೇ ಕಡಿಮೆ ಮಾಡಿಕೊಳ್ತಾರೆ. ಮಹಾಭಾರತ ಗೊತ್ತಿದೆಯಾ ನಿಮಗೆ? ಮಹಾಭಾರತ ಗೊತ್ತೈತೇನ್ರು? ಮಹಾಭಾರತದೊಳಗಡೆ ಧೃತರಾಷ್ಟ್ರ ಅಂತ ಒಬ್ಬ ರಾಜ ಇದ್ದ. ಎಲ್ಲಿ ಮಹಾಭಾರತ? ಸುಮ್ಮನೆ ನಮ್ಮದೇ ಪುರಾಣ, ನಮ್ಮದೇ ಮಹಾಭಾರತ. ಎಷ್ಟು ಮಕ್ಕಳಿಗೆ ಮಹಾಭಾರತ? ಕುತೂಹಲಕ್ಕೆ ಕೇಳ್ತೀನಿ, ಮಹಾಭಾರತ ಓದಿದ್ದೀನಿ ಅನ್ನೋರು ಯಾರಾದರೂ ಇದ್ರೆ ಕೈ ಎತ್ತಿ. ಮಕ್ಕಳು ಕೇಳಿದ್ದೀನಿ ಅನ್ನೋರು ಯಾರಾದರೂ ಇದ್ದರೆ? ಮಹಾಭಾರತ ವೆರಿ ಗುಡ್, ಪುಣ್ಯ, ಒಂದು 4 ಜನ ಇದ್ದೀರಿ ಮಕ್ಕಳೇ. ನಿಮಗೆ ನಾನು ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವನಾಗಿ ಜೀವನದಲ್ಲಿ ನಿಮಗಿಂತ ಸ್ವಲ್ಪ ಮುಂದೆ ಬಂದಿರೋದ್ರಿಂದ 2 ಮಾತು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಹಳೆ ಕಥೆ ಕಾವ್ಯಗಳೇನಿದಾವಲ್ಲ ಅವುಗಳನ್ನು ನಾವು ಓದಬೇಕು. ಓದೋದಕ್ಕಾಗದೇ ಇದ್ದರೆ ಕೊನೆ ಪಕ್ಷ ಕೇಳಬೇಕು. ಅವುಗಳ ಒಳಗಡೆ ಏನೂ ಅಂಥದ್ದಿಂಥದ್ದೇನೂ ಇಲ್ಲ. ಅವುಗಳ ಒಳಗಡೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ವಾವಲಂಬಿಯಾಗಿ, ಸಮರ್ಥನಾಗಿ, ಸಚ್ಚಾರಿತ್ರ್ಯವಂತನಾಗಿ ಬೆಳೀಬೇಕಾದ್ರೆ ಏನು ಮಾಡಬೇಕು ಅಂತ ಟ್ರಿಕ್ಸ್ ಇದ್ದಾವೆ. ಭಾಳ ಚಂದ ಟ್ರಿಕ್ಸ್ ಇದ್ದಾವೆ. ನೀವು ಮಹಾಭಾರತ ಓದಿ ಒಂದು 300-400 ಜನ ನಿಮಗೆ ಆದರ್ಶ ವ್ಯಕ್ತಿಗಳ ಕಥೆ ಸಿಗುತ್ತೆ. ರಾಮಾಯಣ ಓದಿ ನೀವು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋ ಕಥೆ ಇದೆ ಅದರಲ್ಲಿ. ಹೇಗೆ ಅಪ್ಪನ ನೋಡ್ಕೋಬೇಕು, ಹೇಗೆ ಅವ್ವನ್ನ ನೋಡ್ಕೋಬೇಕು, ಹೇಗೆ ಉದ್ಯಮ ನಡೆಸಬೇಕು, ಹೇಗೆ ಸಮಾಜದೊಳಗಡೆ ಸ್ಥಾನ ಸಂಪಾದನೆ ಮಾಡಬೇಕು, ಮಾನದ ಕಿಮ್ಮತ್ತೇನು, ಕೀರ್ತಿಯ ಕಿಮ್ಮತ್ತೇನು, ವಿದ್ಯೆಯ ಮಹತ್ವ ಏನು, ಸಂಬಂಧಗಳ ಮಹತ್ವ ಏನು, ಎಲ್ಲ ಅದರೊಳಗಡೆ ಇದೆ. ದುರ್ದೈವ ನಾವು ಓದೋದಿಲ್ಲ. ಓದಿ ಒಂದು ಸರಿ. ಮಹಾಭಾರತದಲ್ಲಿ ರಾಮ ಲಕ್ಷ್ಮಣ ಬರ್ತಾರಲ್ಲ, ಕುತ್ತಿಗೆ ಆಡಿಸಿದೆ. ಮಹಾಭಾರತದಲ್ಲಿ ರಾಮ ಲಕ್ಷ್ಮಣ ಬರ್ತಾರೇನ್ರು? ಮಹಾಭಾರತದಲ್ಲಿ ಬರೋರು ಯಾರು? ಪಾಂಡವರು ಮತ್ತು ಕೌರವರು. ಈ ಕೌರವರ ತಂದೆ ಧೃತರಾಷ್ಟ್ರ ಹುಟ್ಟಿದಾಗಿ ನಿಂತ ಅಂಧ, ಜನ್ಮಾಂಧ. ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಕಣ್ಣು ಕಾಣದೇ ಇರೋರಿಂದ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತಾ? ಆದರೆ ಧೃತರಾಷ್ಟ್ರ ಹಸ್ತಿನಾಪುರ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡಿದ. ಹಿ ವಾಸ್ ಎ ಕಿಂಗ್, ಸ್ಟ್ರಾಂಗೆಸ್ಟ್ ಕಿಂಗ್. ಅವನ ಸಾಮ್ರಾಜ್ಯದಲ್ಲಿ ಎಲ್ಲೂ ಲೋಪ ದೋಷ ಬಾರದ ಹಾಗೆ ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡಿದ. ಶರೀರದಲ್ಲಿ 8 ಊನಗಳಿದ್ದಂಥ ಒಬ್ಬ ವ್ಯಕ್ತಿ, ಅಷ್ಟಾವಕ್ರ, ಶ್ರೇಷ್ಠ ಜ್ಞಾನಿಯಾದ, ಋಷಿಯಾದ, ಸಾಧಕನಾದ, ಕಣ್ಣೇ ಕಾಣಲಾರದಂಥ ಒಬ್ಬ ವ್ಯಕ್ತಿ ಧೃತರಾಷ್ಟ್ರ ಸಾಮ್ರಾಜ್ಯವನ್ನು ಮುನ್ನಡೆಸಿದ. ಅಂದರೆ ಅರ್ಥ ಏನು ಗೊತ್ತಾ? ಪರಿಸ್ಥಿತಿಗಿಂತ ಮನಸ್ಥಿತಿ ಬಹಳ ಮುಖ್ಯ. ನಾವು ಎಲ್ಲಿದ್ದೀವಿ, ನಮ್ಮ ತಂದೆ ತಾಯಿ ಎಂಥವರು ಅನ್ನೋದಕ್ಕಿಂತ ನಮ್ಮ ಆಲೋಚನೆಗಳು ಹೇಗೆ ಇದ್ದಾವೆ ಅನ್ನೋದು ಬಹಳ ಮುಖ್ಯ. ವಿದ್ಯಾರ್ಥಿಗಳಾಗಿದ್ದಾಗಲೇ ಇಂಥ ಆಲೋಚನೆಗಳು, ಅಂದರೆ ಗೆದ್ದೇ ಗೆಲ್ತೇನೆ, ಸಾಧನೆ ಮಾಡ್ತೇನೆ, ಹೆಚ್ಚು ಹೆಚ್ಚು ತಿಳ್ಕೊಳ್ತೇನೆ, ಎತ್ತರಕ್ಕೆ ಬೆಳೀತೇನೆ, ಹೊಸದೇನಾದರೂ ಮಾಡ್ತೇನೆ ಅನ್ನೋ ಆಲೋಚನೆಗಳು ನಮ್ಮೊಳಗಡೆ ಇದ್ದರೆ ನಾವು ಕೂಡ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ದೇವರು ಬಂದರೂ ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗೋದಿಲ್ಲ. ಹೂ ಈಸ್ ಗಾಟ್ ಟು ಹೆಲ್ಪ್ ಅಸ್? ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ, ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವರು ಯಾರು ನಮ್ಮ ಹಣೆ ಬರಹ ಬರೆಯುವುದಕ್ಕೆ? ಭಾಳ ಜನ ಹೇಳೋದಿಲ್ಲ, ನಮ್ಮ ಹಣೆ ಬರಹ ದೇವರು ಚೆನ್ನಾಗಿ ಬರೆದಿಲ್ಲ ಅಂತ ಹೇಳ್ತಾರೆ. ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ವಿ ಹ್ಯಾವ್ ದಟ್ ಚಾನ್ಸ್. ನಾವೇನಾದರೂ ಒಳ್ಳೆಯ ವ್ಯಕ್ತಿಗಳಾದರೆ ಅದಕ್ಕೆ ನಾವೇ ಕಾರಣ. ನಾವೇನಾದರೂ ಸೋತ್ರೆ, ನಾವೇನಾದರೂ ಹಿಂದೆ ಬಿದ್ದರೆ, ನಾವು ಏನೂ ಸಾಧಿಸಲಿಲ್ಲ, 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ ಅಂತ ಹಿಂದೆನೇ ಉಳಿದೆವು ಅಂದರೆ ಅದಕ್ಕೂ ನಾವೇ ಕಾರಣ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಕ್ಸಸ್ ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಫೇಲ್ಯೂರ್. ಟು ವಿನ್ ವಿ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ. ಗೆಲ್ಲಬೇಕು ಅನ್ನೋ ಆಸೆ ಇದ್ದರೆ, ಯಶಸ್ಸು ಸಂಪಾದಿಸಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಆಲೋಚನೆಯನ್ನು ಬದಲಿ ಮಾಡ್ಕೋಬೇಕು. ಗೆದ್ದವ್ರಿಗೂ ಸೋತವ್ರಿಗೂ ಏನು ವ್ಯತ್ಯಾಸ? ಇತಿಹಾಸ ನಿರ್ಮಾಣ ಮಾಡಿದವರಿಗೂ, ಇತಿಹಾಸದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಲಗರ್ಭದಲ್ಲಿ ಮರೆಯಾಗಿ ಹೋದ ಅಸಂಖ್ಯಾತರಿಗೂ ಸಣ್ಣ ವ್ಯತ್ಯಾಸ ಏನು ಅಂದರೆ, ಗೆದ್ದವರಿಗೆ ವಿಶ್ವಾಸ ಇತ್ತು, ಸೋತವರಿಗೆ ವಿಶ್ವಾಸವೇ ಇರಲಿಲ್ಲ. ಗೆದ್ದವರೇನು ದೊಡ್ಡ ಶ್ರೀಮಂತರಲ್ಲ, ಸೋತವರೇನು ಬಡವರಲ್ಲ.
ದ ಓನ್ಲಿ ಸ್ಮಾಲೆಸ್ಟ್ ಡಿಫರೆನ್ಸ್ ಈಸ್ ದೇ ಹ್ಯಾವ್ ಕಾನ್ಫಿಡೆನ್ಸ್. ವಿವೇಕಾನಂದರೆ ಒಂದು ಕಡೆ ಹೇಳ್ತಾರೆ, ಬಿಲೀವ್ ಯುವರ್ ಸೆಲ್ಫ್. ಹೆಂಗಿದೆ ನೋಡಿ ಮಾತು, ಬಿಲೀವ್ ಯುವರ್ ಸೆಲ್ಫ್, ಯು ಹ್ಯಾವ್ ಮಾರ್ವಲಸ್ ಪವರ್. ಎಂಥ ಮಾತಿದೆ. ಎಲ್ಲ ಸ್ಟೂಡೆಂಟ್ಸು ಡೈರಿ ಒಳಗಡೆ ಇಂಥವು ಬರೆದು ಇಟ್ಕೋಬೇಕು. ನಾವೆಲ್ಲಿ ಮಲ್ಕೊಳ್ತೇವೋ ಅಂತಲ್ಲಿ ಇಂಥ ಮಾತುಗಳನ್ನು ಬರೆದು ಹಚ್ಚಬೇಕು. ಎದ್ದ ತಕ್ಷಣ ಅದು ನಮ್ಮ ಕಣ್ಣಿಗೆ ಕಾಣಬೇಕು. ನಮ್ಮ ಮನೋದಾರಿದ್ರ್ಯವನ್ನು ಅದು ದೂರ ಮಾಡಬೇಕು. ನಮ್ಮ ದೊಡ್ಡ ದಾರಿದ್ರ್ಯ ಇದೆ ಒಳಗಡೆ, ಕ್ಲೈಬ್ಯಂ ಅಂತ ಕರೀತಾನೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಭಗವದ್ಗೀತೆಯಲ್ಲಿ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪಃ. ಹೇ ಪರಂತಪ ಅರ್ಜುನ, ನೀನು ತುಂಬ ಶಕ್ತಿಶಾಲಿ, ಆದರೆ ಏನು ಮಾಡಬೇಕು, ನನ್ನ ಕೈಲಿ ಆಗೋದಿಲ್ಲ ಅಂತ ಕೂತಿದ್ದೀಯ. ಮೊದಲು ಅದನ್ನು ತೆಗೆದು ತಲೆಯಿಂದ ಹೊರಗೆ ಹಾಕು. ಆಗೋದಿಲ್ಲ ಅನ್ನೋದನ್ನು ತಲೆಯಿಂದ ತೆಗೆದು ಹೊರಗೆ ಹಾಕಿದರೆ ನಿನ್ನನ್ನು ಹಿಡಿಯೋರು ಯಾರೂ ಇಲ್ಲ. ಯು ಹ್ಯಾವ್ ಮಾರ್ವಲಸ್ ಪವರ್. ಯು ಡೋಂಟ್ ನೋ ವಾಟ್ ಯು ಆರ್. ನಿನಗೆ ಗೊತ್ತಿಲ್ಲ ನೀ ಯಾರು ಅಂತ. ನಿನಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ, ನಿನ್ನ ಮೆದುಳೊಳಗಡೆ ನಿಸರ್ಗ ಏನು ಅದ್ಭುತವಾದ ಕೌಶಲ್ಯಗಳನ್ನು ತುಂಬಿಟ್ಟಿದೆ, ನಿನಗೆ ಗೊತ್ತಿಲ್ಲ. ನಿನಗೆ ಹೊರಗಡೆ ಎಲ್ಲ ಗೊತ್ತಿದೆ, ಒಳಗಡೆ ಏನು ಅಂತ ಗೊತ್ತೇ ಇಲ್ಲ. ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ನೀನು ಪ್ರಯತ್ನ ಮಾಡಿದರೆ, ನೀನು ಶ್ರದ್ಧೆಯಿಂದ ಕೆಲಸ ಮಾಡಿದರೆ, ವಿಶ್ವಾಸವನ್ನಿಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಎಷ್ಟು ಎತ್ತರಕ್ಕೆ ಬೇಕಾದರೂ ಏರ್ತೀಯ. ಎಷ್ಟು ಎತ್ತರಕ್ಕೆ ಬೇಕಾದರೂ ಏರ್ತೀಯ. ನಿಮಗೆ ಇನ್ನೊಂದು ಕತೆ ಹೇಳಲೇಬೇಕು ನಾನು. ಮಹಾಭಾರತ. ಏಕಲವ್ಯ ಅಂತ ಒಬ್ಬ ಹುಡುಗ ಇದ್ದ. ಹೆಸರು ಕೇಳಿದ್ದೀರಾ? ಡು ಯು ನೋ ಏಕಲವ್ಯ? ಹಲೋ, ಎಕ್ಸ್ಕ್ಯೂಸ್ ಮೀ, ಡು ಯು ನೋ ಏಕಲವ್ಯ? ಒಂದು ಕನ್ನಡದೊಳಗೆ ಮೂವಿ ಬಂತು, ಏಕ್ ಲವ್ ಯು ಅಂತ, ಅಲ್ಲ? ಅಂಥದ್ದೊಂದು ಮೂವಿ ಇದೆ. ಡು ಯು ನೋ ಸುದೀಪ್? ಮೊನ್ನೆ ಒಂದು ಯಾವುದೋ ಫಂಕ್ಷನ್ ಮುಗೀತಲ್ರೋ, ಯಾವುದೋ ಒಂದು ರಿಯಾಲಿಟಿ ಶೋ. ನೋಡಿದ್ದೀರಲ್ಲ? ನೋಡಬೇಕು, ಅಂಥವೆಲ್ಲ ನೋಡಬೇಕು, ಬೆಳತನಕ ನೋಡಬೇಕು. ಒಂದು ಚಾನಲ್ ಮಿಸ್ ಮಾಡಬಾರ್ದು, ಒಂದು ರಿಯಾಲಿಟಿ ಶೋ ಮಿಸ್ ಮಾಡಬಾರ್ದು, ಒಂದು ಹೊಸ ಮೂವಿ ತಪ್ಪಿಸ್ಬಾರ್ದು. ಅಂದರೂ ನಾವು ಸುಧಾರಿಸ್ತೀವಿ ಅಲ್ಲ? ದುರ್ದೈವ ಅಂದರೆ ಅಪ್ಪ ಅಮ್ಮಗೂ ಕಾಳಜಿ ಇಲ್ಲ, ಸಮಾಜದಲ್ಲಿ ಹಿರಿಯರಿಗೂ ಕಾಳಜಿ ಇಲ್ಲ, ಹುಡುಗರಿಗಂತೂ ಅದ್ರ ತಿಳುವಳಿಕೆನೇ ಇಲ್ಲ. ಎಲ್ಲ ಹೀರೋಸ್, ಎಲ್ಲ ಹೀರೋಯಿನ್ಸ್, ಎಲ್ಲ ಸ್ಟಾರ್ಸ್, ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರಿಗೂ ಪರಿಚಯ ಇದ್ದಾರೆ. ಇದು ಮೊನ್ನೆ RCB ಒಳಗಡೆ ಒಬ್ಬಕ್ಕೆ ಯಾರು 94 ಹೊಡೆದೋದ್ರು, 96 ಯಾರು ಅದು, ಅಲ್ಲ? ಏಕಲವ್ಯನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಯಾವ ಕಾರಣಕ್ಕೂ ಆ ಹುಡುಗನ ಹೆಸರು ಶಾಸನಾಗಿ ಉಳಿಬಾರ್ದು ಅಂಥ ಪರಿಸ್ಥಿತಿ ಇತ್ತು. ಯಾಕೆ? ಕಲಿಸಲ್ಲ ಅಂದರು ಗುರುಗಳು. ಐ ವಿಲ್ ನಾಟ್ ಟೀಚ್ ಯು, ನಾನು ನಿಂಗೆ ಕಲಿಸಲ್ಲ, ಹೋಗು. ರಿಜೆಕ್ಟ್ ಮಾಡಿದರು ಅವನ್ನ, ಹೋಗಿ ನಿಂಗೆ ಕಲಿಸಲ್ಲ, ಹೋಗು ಅಂತ. ಆದರೆ ಅವನೊಳಗಡೆ ಎಂಥ ಛಾತಿ ಇತ್ತು ಅಂದರೆ, ಎಂಥ ಬಯಕೆ ಇತ್ತು ಅಂದರೆ, ಎಂಥ ವಾಂಛೆ ಇತ್ತು ಅಂದರೆ, ಕಲೀಲೇಬೇಕು ಅಂತ ಆಸೆ ಇತ್ತು. ಏನು ಮಾಡ್ದ ಅವನು? ಹೋದ ಅಡವಿಯೊಳಗಡೆ, ಇವರೇ ನನ್ನ ಗುರುಗಳು ಅಂತ ಒಂದು ವಿಗ್ರಹ ಇಟ್ಕೊಂಡ. ವಿಗ್ರಹದ ಮುಂದೆ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದ. ಮತ್ತು ನಿಮಗೆ ಗೊತ್ತಿರಲಿ, ಬಿಲ್ ವಿದ್ಯಾ ಪ್ರವೀಣನಾದ ಎಕ್ಸ್ಪರ್ಟ್ ಆರ್ಚರ್ ಆಫ್ ದ ವರ್ಲ್ಡ್ ಏಕಲವ್ಯ. ಎಲ್ಲೋ ಬೊಗಳಿದ ನಾಯಿಗೆ ಇಲ್ಲಿಯಿಂದ ಬಾಣ ಹೊಡಿತಿದ್ದ ಏಕಲವ್ಯ. ವಾಟ್ ಇಟ್ ಶೋಸ್? ಇದೇನು ತೋರಿಸ್ತದೆ? ಗೆಲ್ಲಬೇಕಾದ್ರೆ ಪರಿಸ್ಥಿತಿಗಿಂತ ಮನಸ್ಥಿತಿ ಬಹಳ ಮುಖ್ಯ. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಆಗಲ್ಲ ಅನ್ನೋ ವಿಚಾರ ಇದ್ದರೆ ಯಾವ ಕಾರಣಕ್ಕೂ ಆಗಲ್ಲ. ಯಾರು ನಮಗೆ ಉದ್ಧಾರ ಮಾಡೋದಕ್ಕಾಗೋದು. ಆಗುತ್ತೆ ಅನ್ನೋದು ನಮ್ಮೊಳಗಡೆ ಇದ್ದರೆ ಯಾರು ನಮ್ಮನ್ನು ತಡೆಯೋದಕ್ಕಾಗೋದಿಲ್ಲ. ದಟ್ ಈಸ್ ಕಾಲ್ಡ್ ಪ್ರೋಆಕ್ಟಿವ್ ಥಿಂಕಿಂಗ್. ಶಬ್ದ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪ್ರೋಆಕ್ಟಿವ್ ಥಿಂಕಿಂಗ್ ಅಂದರೆ ಏನು ಗೊತ್ತಾ? ನಮ್ಮ ಲೋಪಗಳ ಮೇಲಷ್ಟೇ ಅಲ್ಲ, ಸಾಮರ್ಥ್ಯಗಳ ಮೇಲೂ ನಮಗೆ ಗಮನ ಇರಬೇಕು. ನಮಗೆ ಏನು ಬರಲ್ಲ ಅನ್ನೋದಕ್ಕಿಂತ ನಮ್ಮ ಹತ್ರ ಏನು ಯೋಗ್ಯತೆ ಇದೆ ಅಂತ ಗೊತ್ತಿರಬೇಕು. ಡು ಯು ನೋ ಅಮಿತಾಬ್ ಬಚ್ಚನ್? ಅಮಿತಾಬ್ ಬಚ್ಚನ್ ಹೆಸರು ಕೇಳಿದ್ದೀರಿ? ಅಮಿತಾಬ್ ಬಚ್ಚನ್ ಗೊತ್ತೇನ್ರು? ಗೊತ್ತಿಲ್ಲಲ್ಲ? ಭಾಳ ವೆರಿ ಗುಡ್. ಅಮಿತಾಬ್ ಬಚ್ಚನ್ ಗೊತ್ತಿಲ್ಲ? ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಕೋಶಿಶ್ ಕರ್ನೆ ವಾಲೋಂ ಕೋ ಕಭಿ ಹಾರ್ ನಹೀ ಹೋತಿ. ಅಮಿತಾಬ್ ಬಚ್ಚನ್ ಯಾವಾಗ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಲ್ಲ, ಫಿಲ್ಮ್ ಇಂಡಸ್ಟ್ರಿಗೆ
ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಸೀನಿಯರ್ಸು ಅಮಿತಾಬ್ ಬಚ್ಚನ್ಗೆ ಹೇಳಿದ ಮಾತೇನು ಗೊತ್ತಾ? ನೋಡೋದಕ್ಕೊಂದು ಬಿದಿರುಗಳ ಇದ್ದಂಗಿದೆಯಾ, ಒಂದು ಮಡಿ ಕೋಲ್ ಇದ್ದಂಗಿದೆಯಾ, ನಿನ್ನ ಕೈಲಿ ಏನು ಆ್ಯಕ್ಟಿಂಗ್ ಮಾಡೋದಕ್ಕಾಗುತ್ತೆ ಅಮಿತಾಬ್ ಬಚ್ಚನ್? ಯಾವಾಗ ಅವರು ಚಲನಚಿತ್ರ ಕ್ಷೇತ್ರಕ್ಕೆ ಬಂದರೂ ಆವಾಗ ಅವ್ರನ್ನ ಯಾರೂ ಒಪ್ಕೊಳ್ಳಿಲ್ಲ, ಯಾರೂ ಸ್ವೀಕರಿಸಲಿಲ್ಲ, ಎಲ್ಲರೂ ಅವ್ರನ್ನ ತಿರಸ್ಕಾರ ಮಾಡಿದ್ರು. ಆದರೆ ಅಮಿತಾಬ್ ಬಚ್ಚನ್ ಒಳಗಡೆ ಇದ್ದಂಥ ಆಸೆ, ಗುರಿ, ಕನಸು, ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಶ್ರದ್ಧೆ 35-40 ವರ್ಷ ಭಾರತದ ಚಲನಚಿತ್ರ ಕ್ಷೇತ್ರವನ್ನು ಕಿರೀಟವಿಲ್ಲದ ಮಹಾರಾಜನಂತೆ ಅಮಿತಾಬ್ ಬಚ್ಚನ್ ಆಳಿದರು. ಗೊತ್ತಾ ನಿಮಗೆ? ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಎಲ್ಲ ಅಮಿತಾಬ್ ಬಚ್ಚನ್ ಮನೆ ಮುಂದೆ ವರ್ಷಗಟ್ಟಲೆ ಕಾಲ್ ಶೀಟ್ಗಾಗಿ ಕಾಯ್ತಾರೆ. ವರ್ಷಗಟ್ಟಲೆ ಐ ಆಮ್ ಟೆಲಿಂಗ್ ಯು. ಮೆಗಾಸ್ಟಾರ್ ಚಿರಂಜೀವಿ ಅಂತ ಒಬ್ಬರಿದ್ದಾರೆ, ತೆಲುಗಿನವರು. ಅವರು ಚಲನಚಿತ್ರ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿಯ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ಹೇಳಿದ್ರಂತೆ, ನೀನು ವಿಲನ್ ಪಾತ್ರಕ್ಕೆ ಮಾತ್ರ ಶೂಟ್ ಆಗ್ತೀಯ, ಮಾಡೋದಾದರೆ ವಿಲನ್ ರೋಲ್ ಮಾಡು, ಇಲ್ಲ ಅಂದರೆ ಇಲ್ಲ. ಆದರೆ ಚಿರಂಜೀವಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಲಿಲ್ಲ, ತನ್ನ ಎದೆಯ ಒಳಗಡೆ ಇದ್ದ ಆಸೆಯನ್ನು ಸಾಯಗೊಡಲಿಲ್ಲ, ಕನಸುಗಳನ್ನ ಕಮರೋದಕ್ಕೆ ಬಿಡಲಿಲ್ಲ, ಪ್ರಯತ್ನ ಮಾಡಿದ. ಚಿರಂಜೀವಿ ಯಾವ ಏರಿಯಾದೊಳಗಡೆ ಬರೀ ವಿಲನ್ ಆಗೋದಕ್ಕೆ ಯೋಗ್ಯ ಅಂತಿದ್ರು, ಅದೇ ಏರಿಯಾದೊಳಗಡೆ ಮೆಗಾ ಸ್ಟಾರ್ ಆಗಿ ಬೆಳೆದ. ಮೆಗಾ ಸ್ಟಾರ್, ಹಿ ಈಸ್ ಮೆಗಾ ಸ್ಟಾರ್ ಆಫ್ ಇಂಡಿಯಾ. ವಾಟ್ ಇಟ್ ಶೋ? ಇಟ್ ಶೋಸ್ ದಟ್ ನಾವು ಗೆಲ್ಲಬೇಕಾದ್ರೆ, ಎತ್ತರೆತ್ತರಕ್ಕೆ ಏರಬೇಕಾದ್ರೆ ನಮ್ಮ ಒಳಗಡೆ ತುಂಬ ತುಂಬ ಶ್ರೇಷ್ಠವಾದ ವಿಶ್ವಾಸ ಇರಬೇಕು ಮತ್ತು ಸಕಾರಾತ್ಮಕ ಆಲೋಚನೆಗಳಿರಬೇಕು. ಅದನ್ನೇ ಪ್ರೋ ಆಕ್ಟಿವ್ ಥಿಂಕಿಂಗ್ ಅಂತ ಕರೀತಾರೆ. ಏನಂತ ಕರೀತಾರೆ? ಏನಂತ ಕರೀತಾರೆ? ಏನಂತ ಕರೀತಾರೆ? ಏನಂತ ಕರೀತಾರೆ? ಇನ್ನೊಂದ್ಸರಿ ಹೇಳಿ, ಏನಂತ ಕರೀತಾರೆ? ಪ್ರೋ ಆಕ್ಟಿವ್ ಥಿಂಕಿಂಗ್. ಅಂದರೆ ನಮಗೆ ಏನು ಬರಲ್ಲ ಅನ್ನೋದಕ್ಕಿಂತ ನಮಗೆ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾಳಜಿ ಮಾಡಬೇಕು. ಎಲ್ಲರಿಗೂ ಸುಂದರವಾಗಿ ಹಾಡೋದಕ್ಕೆ ಬರೋದಿಲ್ಲ, ಎಲ್ಲರಿಗೂ ಸುಂದರವಾಗಿ, ಈಗ ಆಕೆ ಡ್ಯಾನ್ಸ್ ಮಾಡಿಲ್ಲಲ್ಲ, ಇಲ್ಲಿ ಭರತನಾಟ್ಯ ಮಾಡಿಲ್ಲಲ್ಲ, ಹಾಗೆ ಎಲ್ಲರಿಗೂ ಭರತನಾಟ್ಯ ಮಾಡೋದಕ್ಕೆ ಬರುತ್ತಾ? ಬರೋದಿಲ್ಲ. ಭರತನಾಟ್ಯ ಮಾಡೋದ್ರೊಳಗಡೆ ಆಕೆ ಎಕ್ಸ್ಪರ್ಟ್ ಇದ್ದರೆ, ಆಟ ಆಡೋದ್ರೊಳಗಡೆ ಮತ್ತೊಬ್ಬರು ಎಕ್ಸ್ಪರ್ಟ್ ಇರ್ತಾರೆ. ನಮ್ಮ ಎಕ್ಸ್ಪರ್ಟ್ ಝೋನ್ ಯಾವುದು, ನನಗೆ ಯಾವುದು ಚೆನ್ನಾಗಿ ತಿಳಿಯುತ್ತದೆ, ಬರ್ತದೆ ಅಂತ ನಾವು ಆಲೋಚನೆಯನ್ನು ಮಾಡಬೇಕು. ನಾನು ನಿಮ್ಗೊಂದು ಘಟನೆ ಹೇಳಬೇಕು. ಚೆನ್ನೈ ಒಳಗಡೆ, ಡು ಯು ನೋ ಚೆನ್ನೈ? ಚೆನ್ನೈ ಗೊತ್ತಿದೆಯಾ? ಯಾವುದಕ್ಕೆ ಫೇಮಸ್ ಹೇಳಿ ಅದು? ಚೆನ್ನೈ. ಓಕೆ, ಯಾವ ದೇಶದಲ್ಲಿ ಬರುತ್ತೆ ಹೇಳಿ ಅದು? ಸಿ ಹೌ ಈಸ್ ಅವರ್ ಇಂಡಿಯಾ. ಯಾವ ದೇಶದಲ್ಲಿ ಬರ್ತದೆ ಅದು? ಆಪ್ಷನ್ಸ್ ಬೇಕಾ? ಆಪ್ಷನ್ ಕೊಟ್ಟರೆ ಮಾತ್ರ ಆನ್ಸರ್ ಕೊಡ್ತಾರೆ. ಗುಡ್. ನಂಬರ್ 1 ಅಮೇರಿಕಾ, ನಂಬರ್ 2 ಇಂಗ್ಲೆಂಡ್, ನಂಬರ್ 3 ಜಪಾನ್, ನಂಬರ್ 4 ಸೌತ್ ಕೊರಿಯಾ. ಯಾವುದ್ರಲ್ಲಿ ಬರುತ್ತೆ? ಅಲ್ಲ, ಈ 4 ಆಪ್ಷನ್ಗೆ ಯಾವ್ದ್ರಾಗ ಬರುತ್ತಾ? ನನ್ ಆಫ್ ದ ಎಬೋ ಇದ್ರಾಗ ಬರೋದಿಲ್ಲ. ಬರೋದೆಲ್ಲಿ ಅದು? ನಮ್ಮ ದೇಶದ ಒಂದು ಪಟ್ಟಣ ಅದು. ಆ ಚೆನ್ನೈ ಒಳಗಡೆ ಒಂದು ಸಣ್ಣ ಏರಿಯಾ ಇದೆ. ಅಲ್ಲೆಲ್ಲ ಸಾಮಾನ್ಯವಾಗಿ ಹೊಟ್ಟೆಪಾಡಿಗಾಗಿ ಏನಾದರೂ ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡೋ ಜನ ವಾಸ ಮಾಡ್ತಾರೆ. ಅಂಥದ್ದೊಂದು ಏರಿಯಾ. ಸಣ್ಣ ಸಣ್ಣ ಮನೆ, ಓಡಾಡೋದಕ್ಕೆ ಸಣ್ಣ ಸಣ್ಣ ಕಿರುದಾರಿ, ಎಲ್ಲ ಬಡವರು ಕೂಲಿ ಕೆಲಸ ಮಾಡೋರು. ಅದರೊಳಗಡೆ ಒಂದು ಮನೆ ಇತ್ತು. ಆ ಮನೆಯೊಳಗಡೆ ಅಪ್ಪ ಅಮ್ಮ ವಾಸ ಮಾಡ್ತಾಯಿದ್ರು. ಅಪ್ಪ ಅಮ್ಮ ಇಬ್ಬರು. ಅವರಿಗೆ ಒಬ್ಬಕ್ಕೆ ಹುಡುಗಿ ಹುಟ್ಟಿದಳು. ಭಾಳ ಸುಂದರ ಇದ್ದಳು ನೋಡೋದಕ್ಕೆ. ಈ ಅಪ್ಪ ಇದ್ನಲ್ಲ, ಅವನು ಚೆನ್ನೈ ಸಿಟಿ ಒಳಗಡೆ ಚೀಲ ಹೊರೋ ಕೆಲಸ ಮಾಡ್ತಿದ್ದ. ಲೋಡ್ ಆಗಿದ್ದ ಗಾಡಿ ಬರ್ತಾವಲ್ಲ, ಆ ಲೋಡ್ ಆಗಿದ್ದ ಗಾಡಿ ಒಳಗಡೆ ಇರೋ ಚೀಲನೆಲ್ಲ ಇಳಿಸೋದು, ಅನ್ಲೋಡ್ ಮಾಡೋದು. ಒಂದು ಚೀಲಕ್ಕೆ 2 ರೂಪಾಯಿ, 1.5 ರೂಪಾಯಿ ಕೊಡ್ತಿದ್ರು. ಹಮಾಲಿ ಕೆಲಸ ಮಾಡೋರು ಮಕ್ಕಳು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ, ಅಥವಾ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಚೀಲ ಹೊರೋದು. ಅವನ ಕೆಲಸ ಏನು? ಅವನ ಕೆಲಸ ಏನು? ಅವನ ಕೆಲಸ ಏನು? ಚೀಲ ಹೊರೋದು. ದಿನ ಚೀಲ ಹೊರ್ತಿದ್ದ, ಮನೆಗೆ ಬರ್ತಿದ್ದ, ಸ್ವಲ್ಪ ದುಡ್ಡು ಬರ್ತಿತ್ತು. ಆ ದುಡ್ಡು ಒಳಗಡೆ ಕಾಳು ಕಡಿ ತಂದು ಅಡುಗೆ ಮಾಡಿ ಗಂಡ ಹೆಂಡತಿ ಮಗಳು ಊಟ ಮಾಡಿ ಮಲ್ಕೊಡ್ತಿದ್ರು. ಅವ್ರ ಅಪ್ಪನಿಗೆ ಕೇರಮ್ಮಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಡು ಯು ನೋ ಕೇರಮ್?
ಕೇರಮ್ ಆಡ್ತಾರಲ್ಲ ಗೊತ್ತಾ, ಕೇರಮ್ ಬೋರ್ಡ್, ಅದರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ಏನು ಮಾಡೋದು, ಅವನಿಗೆ ಮನೆ ನಡೆಸೋ ಕಷ್ಟ ಇದ್ದಿದ್ದರಿಂದ ಕೇರಮ್ ಆಟನ ಮುಂದುವರ್ಸೋಕ್ಕಾಗಲಿಲ್ಲ. ಮಗಳು 2.5 ವರ್ಷ ಇದ್ದಾಗ, ಮಗಳಿಗೆ 3 ವರ್ಷ ಆದಾಗ ಒಂದಿನ ಕರೆದು ಮಾತಾಡಿದ. ಕೀರ್ತನ ಮಗಳ ಹೆಸರು, ಕೀರ್ತನ ನೆನ್ಪುಳಿತದ ಮಗಳ ಹೆಸರು ಏನು? ಕೀರ್ತನ ಬಾಯಿ. ನಾನು ಕೇರಮ್ ಆಟದೊಳಗಡೆ ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ನಿನಗೆ ನಾನು ಕೇರಮ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೀನಿ, ಕಲ್ಕೋತೀಯಾ ಅಂತ ಹೇಳ್ತಾನೆ ಅಪ್ಪ. ಆಯ್ತಪ್ಪ ಅಂತಾಳೆ ಹುಡುಗಿ. ಸರಿ, ಅಪ್ಪ ಹಗಲೆಲ್ಲ ಹೋಗಿ ಚೀಲ ಹೊತ್ತು ಕೂಲಿ ಮಾಡಿ ಬರ್ತಿದ್ದ. ಸಂಜೆ ಮನೆಗೆ ಬಂದಾಗ ಮಗಳಿಗೆ ಕೇರಮ್ ಆಟ ಆಡಿಸ್ತಾ ಇದ್ದ. ಹುಡುಗಿ ಎಷ್ಟು ಶಾಣೆ ಇದ್ದಳು ಅಂದರೆ, ಅಪ್ಪ ಹೇಳಿಕೊಟ್ಟ ಕೇರಮ್ ಆಟನ ಅದ್ಭುತವಾಗಿ ಕಲ್ಕೊಂಡು. ಆಕೆ 8 ವರ್ಷ 9 ವರ್ಷ 10ನೇ ವರ್ಷಕ್ಕೆ ಬಂದಾಗ ಸುತ್ತಮುತ್ತ ಊರೊಳಗಡೆ ಎಲ್ಲೇ ಕೇರಮ್ ಕಾಂಪಿಟೇಷನ್ ಇಟ್ಟರು ಈಕೆನೇ ಹೋಗಿ ವಿನ್ ಆಗಿ ಬರ್ತಿದ್ದಳು. ಕೂಲಿ ಮಾಡೋ ಮನುಷ್ಯನ ಮಗಳು ಕೇರಮ್ ಎಕ್ಸ್ಪರ್ಟ್ ಆಗಿದ್ದಳು. ಅನ್ಲಕ್, ಅನ್ಫಾರ್ಚುನೇಟ್. ಆಕೆಗೆ 12 ವರ್ಷ ವಯಸ್ಸಾದಾಗ ಅವರಪ್ಪ ತೀರಿಕೊಂಡ್ಬಿಟ್ಟು. ಯಾವಾಗ ಮನೆ ನಡೆಸ್ತಾ ಇದ್ದ ಅಪ್ಪ ತೀರಿಕೊಂಡಲ್ಲ, ಆವಾಗ ಶಾಲೆಗೆ ಹೋಗಬೇಕಾಗಿದ್ದ ಕೀರ್ತನ ಶಾಲೆ ಬಿಡಲೇಬೇಕಾದ ಪ್ರಸಂಗ ಬಂತು. ಆಕೆ ಏನು ಮಾಡಿದ್ರು ಗೊತ್ತಾ, ಸ್ಟೀಲ್ ವರ್ಕ್ಶಾಪ್ಗೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಳು. ಏನು ಮಾಡ್ತಿದ್ರು ಹೇಳಿ, ಕಬ್ಬಣದ ಅಂಗಡಿ ಇರ್ತಾವಲ್ಲ, ಕಬ್ಬಣದ ಅಂಗಡಿಯೊಳಗಡೆ ಹೋಗಿ ಕೂಲಿ ಕೆಲಸ ಮಾಡ್ತಿದ್ದಳು. ಆಕೆ ವಯಸ್ಸಿನ ಹುಡುಗಿಯರೆಲ್ಲ ಶಾಲೆಗೆ ಹೋದರೆ, ಕಾಲೇಜಿಗೆ ಹೋದರೆ, ಈಕೆ ಊಟದ ಡಬ್ಬಿ ತಗೊಂಡು ಕೂಲಿ ಕೆಲಸ ಮಾಡೋದಕ್ಕೆ ಹೋಗ್ತಿದ್ದಳು. ಬರೀ ಕೂಲಿ ಮಾಡೋದಷ್ಟೇ ಅಲ್ಲ, ಕೂಲಿ ಮಾಡಿ ಮನೆಗೆ ಬಂದ ಮೇಲೆ ತಂದೆ ತೀರಿಕೊಂಡಿದ್ದರಿಂದ ತಾಯಿಗೆ ಸಹಾಯ ಮಾಡ್ತಿದ್ದಳು. ಮತ್ತು ತಂದೆಯ ಕನಸು ಇತ್ತಲ್ಲ, ಏನು ಕನಸಿತ್ತು ತಂದೆದು? ಏನು ಕನಸಿತ್ತು ತಂದೆದು? ಏನು ಕನಸಿತ್ತು ತಂದೆದು? ಮಗಳನ್ನು ಕೇರಮ್ ಸ್ಟಾರ್ ಮಾಡಬೇಕು ಅಂತ. ಆಕೆ ಕೂಲಿ ಮಾಡಿ ಮನೆಗೆ ಬಂದ ಮೇಲೆ ಕೇರಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಆಕೆ ಸ್ವಲ್ಪ ವಯಸ್ಸಾಯಿತು. ಅಲ್ಲಲ್ಲೇ ಕಾಂಪಿಟೇಷನ್ಸ್ಗೆ ಹೋಗೋದಕ್ಕೆ ಚಾಲೂ ಮಾಡಿದಳು. ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಷನ್ ಮಾಡಿದಳು. ಇಂಡಿಯನ್ ನ್ಯಾಷನಲ್ ಕೇರಮ್ ಚಾಂಪಿಯನ್ಶಿಪ್ಗೆ ಕೀರ್ತನ ಹೋದಳು. ಆಶ್ಚರ್ಯ ಏನು ಅಂದರೆ, ಆ ಚಾಂಪಿಯನ್ಶಿಪ್ ಒಳಗಡೆ ಆಕೆಗೆ 2 ಗೋಲ್ಡ್ ಮೆಡಲ್ ಬಂತು. ಯಾರ ಮನೆಯೊಳಗಡೆ ಮನೆ ನಡೆಸೋ ಅಪ್ಪ ಇಲ್ವೋ, ಮನೆಯಲ್ಲಿ ಅನುಕೂಲಗಳೇ ಇಲ್ವೋ, ಯಾವ ಹುಡುಗಿ ಶಾಲಾ ಕಾಲೇಜಿಗೆ ಹೋಗ್ತಾ ಇಲ್ವೋ, ಮೈ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇಲ್ವೋ, ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಅನ್ನ ಇಲ್ವೋ, ಅಂಥ ಸಾಮಾನ್ಯ ಬಡವರ ಮನೆಯ ಹುಡುಗಿ ಕೀರ್ತನ ನ್ಯಾಷನಲ್ ಚಾಂಪಿಯನ್ಶಿಪ್ ಒಳಗಡೆ 2 ಗೋಲ್ಡ್ ಮೆಡಲ್ ತೊಗೊಂಡು. ಎಲ್ಲರಿಗೂ ಖುಷಿ ಆಯಿತು. ಮೊನ್ನೆ 2025ನೇ ಇಸ್ವಿ ಡಿಸೆಂಬರ್ ಒಳಗಡೆ ಮಾಲ್ಡೀವ್ಸ್ ದೇಶದೊಳಗಡೆ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು ಕೇರಮ್ದು. ಅದಕ್ಕೆ ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿ ಈ ಹುಡುಗಿ ಹೋಗಿದ್ದಳು. ನೀವು ಬೇಕಾದರೆ ತೆಗೆದು ನೋಡಿ, ನ್ಯೂಸ್ ಪೇಪರ್ನೋ ಅಥವಾ ಗೂಗಲ್ನೋ ಅಥವಾ ಯೂಟ್ಯೂಬೋ ತೆಗೆದು ನೋಡಿ. ಅಲ್ಲಿ ಮಾಲ್ಡೀವ್ಸ್ಗೆ ಹೋಗಿ ದೊಡ್ಡ ದೊಡ್ಡ ದೇಶದ ಎಕ್ಸ್ಪರ್ಟ್ ಕಾಂಪಿಟೇಟರ್ಸ್ನೆಲ್ಲ ಸೋಲಿಸಿ ಮಹಿಳಾ ಸಿಂಗಲ್ಸ್, ಮಹಿಳಾ ಡಬಲ್ಸ್ ಮತ್ತು ಮಹಿಳಾ ಟೀಮ್ 3ರೊಳಗಡೆ ಗೋಲ್ಡ್ ಮೆಡಲ್ ತಗೊಂಡು ತಂದು ಭಾರತ್ ಮಾತೆಯ ಕೊಳೊಳಗಡೆ ಹಾಕಿದ್ದಾರೆ. ಅಪ್ಪ ತೀರಿಕೊಂಡ, ಇನ್ನು ಮೇಲೆ ಏನಾದರೂ ಮಾಡೋದಕ್ಕಾಗೋದಿಲ್ಲ ಅಂತ ಕೀರ್ತನ ತಲೆಯಲ್ಲಿ ಬಂದಿದ್ದರೆ, ನಾನು ಬಡವ್ರ ಮನೆ ಹುಡುಗಿ, ನಾನೇನು ಸಾಧನೆ ಮಾಡೋದಕ್ಕಾಗುತ್ತೆ ಅಂತ ಕೀರ್ತನ ಆಲೋಚನೆ ಮಾಡಿದರೆ ಇವತ್ತು ಆಕೆ ವರ್ಲ್ಡ್ ಚಾಂಪಿಯನ್ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಆಕೆ ವರ್ಲ್ಡ್ ಚಾಂಪಿಯನ್ ಆದ ತಕ್ಷಣ ತಮಿಳುನಾಡಿನ ಮುಖ್ಯಮಂತ್ರಿಯವರು ಕೀರ್ತನಾಳಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಟ್ಟರು. 1 ಕೋಟಿ ರೂಪಾಯಿ ಬಹುಮಾನ ಕೊಟ್ಟರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಪ್ರೀತಿಯ ಮಕ್ಕಳೇ, ವಿದ್ಯಾರ್ಥಿ ಜೀವನ ಅನ್ನೋದು ಸಾಧನೆ ಮಾಡಿ ಎತ್ತರೆತ್ತರಕ್ಕೆ ಏರೋದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿ ಮಾಡಿಕೊಳ್ಳುವಂಥ ವೇದಿಕೆ. ಇಲ್ಲಿ ಬರೀ ಹುಡುಗಾಟ ಮಾಡಿ, ಬರೀ ಆಟ ಆಡಿ, ಬರೀ ಸಮಯ ಹರಣ ಮಾಡಿ ನಮ್ಮ ಕನಸುಗಳನ್ನು, ತಂದೆ ತಾಯಿಯ ಆಸೆಗಳನ್ನು ನಾವು ಬಲಿ ಕೊಟ್ಟರೆ ನಾಳೆ ನಾವು ಸಂತೋಷದಿಂದ ಇರೋದಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿನೂ ಊರಲ್ಲಿ ತಲೆ ಎತ್ತಿ ಓಡಾಡೋ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕೋ ಅದಕ್ಕೀಗ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇರುತ್ತದೆ. ಮಾಡಬೇಕಾದ ಸಣ್ಣ 3-4 ಕೆಲಸಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಂಬರ್ 1,
ಯಾವುದೇ ವಿಷಯ ಇರಲಿ ಶಾಲೆಯಲ್ಲಿ, ಅವತ್ತಿನ ಪಾಠ ಅವತ್ತಿನ ಕೆಲಸನ ಅವತ್ತೇ ಮಾಡಿ ಮುಗಿಸಿಬಿಡ್ಬೇಕು. ಭಾಳ ಜನ ಸ್ಟೂಡೆಂಟ್ಸ್ ನಾವೇನು ಮಾಡ್ತೀವಿ, ಇನ್ನೂ ಪರೀಕ್ಷೆ ಮಾರ್ಚಲ್ಲಿದೆ, ಇನ್ನೂ ಪರೀಕ್ಷೆ ಜೂನಲ್ಲಿದೆ, ಇನ್ನೂ ಪರೀಕ್ಷೆ ಅಕ್ಟೋಬರ್ಲಿದೆ ಅಂತ ಕೆಲಸನ ಮುಂದಕ್ಕೆ ಹಾಕ್ತೀವಿ. ದಿಸ್ ಈಸ್ ಕಾಲ್ಡ್ ಪ್ರೋಕ್ರಾಸ್ಟಿನೇಷನ್. ಕೆಲಸನ ಮುಂದಕ್ಕೆ ಹಾಕೋ. ಯಾರು ಕೆಲಸನ ಮುಂದಕ್ಕೆ ಹಾಕ್ತಾರೋ ಅವ್ರ ಕೆಲಸ ಯಾವತ್ತೂ ಆಗಲ್ಲ. ಯಾವ ವಿದ್ಯಾರ್ಥಿ ಅವತ್ತಿನ ಕೆಲಸ ಅವತ್ತು ಮಾಡಿ, ಅವತ್ತಿನ ಪಾಠ ಅವತ್ತು ಓದಿ, ಅವತ್ತಿನ ತಯಾರಿ ಅವತ್ತೇ ಮಾಡಿ ಇಡ್ತಾನೋ, ಹಿ ವಿಲ್ ಬಿ ಚಾಂಪಿಯನ್. ಡೆಫಿನೆಟ್ಲಿ, ಅನ್ಡೌಟೆಡ್ಲಿ ಚಾಂಪಿಯನ್ ಅವರೇ. ರ್ಯಾಂಕ್ ತಗೋತಾರಲ್ಲ, ಅವ್ರದ್ದು ಇಂಟ್ರ್ಯೂ ನಡೀತದಲ್ಲ, ರಿಸಲ್ಟ್ ಬಂದಾಗ ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೆ, ಜೂನ್ 1ನೇ ತಾರೀಕಿಂದನೇ ಅಭ್ಯಾಸ ಮಾಡಿದೆ, ಪ್ರತಿ ಪಾಠ ಮುಗಿದ ತಕ್ಷಣ ತಯಾರಿ ಮಾಡಿದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆಲ್ಲರಿಗೂ ನನ್ನದು ಸಲಹೆ ಏನು ಅಂದರೆ, ಯಾವ ಕಾರಣಕ್ಕೂ ಅಭ್ಯಾಸದ ವಿಷಯದಲ್ಲಿ ಕೆಲಸನ ಮುಂದಕ್ಕೆ ಹಾಕಬಾರ್ದು. ಅವತ್ತಿನ ಪಾಠ ಅವತ್ತಿನ ಕೆಲಸ ಅವತ್ತಿನ ಕಾರ್ಯ ಎಲ್ಲ ಮುಗಿಸ್ಬಿಡ್ಬೇಕು. ನಂಬರ್ 2, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಬೆಲೆ ಬಾಳುವಂಥ ಸಮಯವನ್ನು ಹಾಳು ಮಾಡಬಾರ್ದು. ಭಾಳ ಜನಕ್ಕೆ, ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಭಾಳ ಜನಕ್ಕೆ ಸಮಯದ ಬೆಲೆನೇ ಗೊತ್ತಿಲ್ಲ. ದೇ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಟೈಮ್. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆನ್ ದ ಅರ್ತ್ ಇಸ್ ಟೈಮ್. ಜಗತ್ತಿನ ಅತಿ ದೊಡ್ಡ ದುಬಾರಿ ಆಭರಣ ಯಾವುದು ಗೊತ್ತಾ? ವಜ್ರ ಅಲ್ಲ, ಬೆಳ್ಳಿ ಅಲ್ಲ, ಪ್ಲ್ಯಾಟಿನಮ್ ಅಲ್ಲ, ಸಮಯ. ಇಫ್ ಯು ಕಿಲ್ಸ್ ದ ಟೈಮ್, ಇಟ್ ವಿಲ್ ಕಿಲ್ಸ್ ಯುವರ್ ಆಂಬಿಷನ್ಸ್. ನೀವು ಸಮಯ ಹಾಳು ಮಾಡಿದರೆ ಸಮಯ ನಿಮ್ಮ ಆಕಾಂಕ್ಷೆಗಳನ್ನು ಹತ್ಯೆ ಮಾಡುತ್ತೆ. ಎಷ್ಟು ಸುಂದರವಾದ ಅವಕಾಶ ಇರುತ್ತೆ. ದಿನದ 24 ತಾಸನ್ನು ಕರಾರುವಕ್ಕಾಗಿ ಯಾರು ಬಳಸಿಕೊಳ್ತಾರೋ ಅವರು ರಾಯಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸಮಯದ ಪ್ರಜ್ಞೆನೇ ಇರೋದಿಲ್ಲ. ಸುಮ್ಮನೆ ಹೀಗೆ ಹೋಗಿ ಬರ್ತೀನಿ ಅಂತ ತಿರುಗಾಡೋದಕ್ಕೆ ತಾಸು, ಮಾತಾಡೋದಕ್ಕೆ ತಾಸು, ಆಟ ಆಡೋದಕ್ಕೆ ತಾಸು ಕಳ್ಕೊಂಡು ಕ್ರಮೇಣ ಬಡವ ಆಗ್ತಿರ್ತಾರೆ, ದರಿದ್ರ ಆಗ್ತಿರ್ತಾರೆ. ಮತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳೋದೇನು, ಎಕ್ಸಾಮಲ್ಲಿ ಟೈಮೇ ಸಾಲಲ್ಲ, ಓದೋದಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಟೈಮ್ನ ಹಾಳು ಮಾಡಿ ಟೈಮ್ ಸಾಲೋದಿಲ್ಲ ಅಂದರೆ ಅರ್ಥ ಏನು? ನಂಬರ್ 3, ಭಾಳ ಜನ ಮಾತಾಡ್ತಿದ್ದೀರಿ, ಮಾತು ಮುಗಿಸ್ಬಿಡ್ತೀನಿ. ಮೊದಲನೇದು ಏನು ಹೇಳಿದೆ? ಅವತ್ತಿನ ಕೆಲಸ ಅವತ್ತೇ ಮಾಡಿಬಿಡ್ಬೇಕು. ಎರಡನೇದು, ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡೋಷ್ಟು ಸಾಹುಕಾರ ನಾವು ಯಾರೂ ಇಲ್ಲ, ಅಷ್ಟು ಶ್ರೀಮಂತರಲ್ಲ ನಾವು. ಮೂರನೇದು, ಭಾಳ ಮುಖ್ಯವಾದದ್ದು, ಯಾವ ಕಾರಣಕ್ಕೂ ಅಪ್ಪ ಮತ್ತು ಅಮ್ಮ, ತಂದೆ ಮತ್ತು ತಾಯಿ ತಲೆ ತಗ್ಗಿಸುವಂಥ ಕೆಲಸ ಮಾಡಬಾರ್ದು, ಮಾತಾಡಬಾರ್ದು, ವಿಚಾರ ಮಾಡಬಾರ್ದು. ಇನ್ನೊಂದ್ಸರಿ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಅಪ್ಪ ಅಮ್ಮ ತಲೆ ತಗ್ಗಿಸುವಂಥ ಕೆಲಸ ಮಾಡಬಾರ್ದು, ಮಾತಾಡಬಾರ್ದು, ವಿಚಾರ ಮಾಡಬಾರ್ದು. ಒಂದು ವೇಳೆ ನಾವು ಹಾಗೆ ಮಾಡಿದರೆ ನಾವು ಎಷ್ಟೇ ಬುದ್ಧಿವಂತರಿದ್ದರೂ ದಡ್ರೆ, ಎಷ್ಟೇ ಶ್ರೀಮಂತರಿದ್ದರೂ ಬಡವರೇ. ನಮ್ಮ ಅಪ್ಪ ಅಮ್ಮ ಗರ್ವದಿಂದ ಹೇಳ್ಕೋಬೇಕು, ಇವ ನನ್ನ ಮಗ, ಈಕೆ ನನ್ನ ಮಗಳು ಅಂತ. ಹಾಗೆ ನಾವು ನಡ್ಕೋಬೇಕು. ತಾಯಿ ಮನಸ್ಸಿಗೆ, ತಂದೆ ಮನಸ್ಸಿಗೆ ನೋವು ಮಾಡಬಾರ್ದು. ಪ್ರತಿದಿನ ಮನೆಯಲ್ಲಿ ಅವರಿಗೆ ಸಣ್ಣ ಸಹಾಯ ಮಾಡಬೇಕು. ಅವ್ರ ಕೈಯಲ್ಲಿ ಉಪಕಾರ ಮಾಡಿ ಅವ್ರನ್ನ ಖುಷಿಪಡಿಸೋ ಕೆಲಸ ಮಾಡಬೇಕು. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ಯಾವ ಕಾರಣಕ್ಕೂ ಎಷ್ಟೇ ಸರಿ ಸೋತರೂ ಕೂಡ ನನ್ನಿಂದ ಆಗಲ್ಲ ಅನ್ನೋ ಆಲೋಚನೆಯನ್ನು ಎದೆಯಲ್ಲಿ ಉಳಿಯೋದಕ್ಕೆ ಬಿಡಬಾರ್ದು. 100 ಸರಿ ಸೋತರೂ ಚಿಂತೆ ಇಲ್ಲ, 1000 ಸರಿ ಸೋತರೂ ಚಿಂತೆ ಇಲ್ಲ, ಗೆದ್ದೇ ಗೆಲ್ಲುತ್ತೀನಿ ಅನ್ನೋ ವಿಶ್ವಾಸ ಇರಬೇಕು. ಹೀಗೆ ಯಾರ ಹತ್ತಿರ ಇಂಥ ಸಕಾರಾತ್ಮಕ ಆಲೋಚನೆಗಳು ಇರ್ತಾವೋ, ಯಾರ ಮನಸ್ಥಿತಿ ಹೀಗೆ ಗೆಲ್ಲುವುದು ಆ ವಿಚಾರಗಳಿಂದ ಕೂಡಿರುತ್ತೋ ಅವರನ್ನು ಸೋಲಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿ, ಈ ವರ್ಷದ ನಿಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಅತಿಥಿಯಾಗಿ ಕರೆದು ಗೌರವಿಸಿ ಮಾತನಾಡುವ